ಭಾಳ ಅದ್ಭುತವಾದ ಪ್ರಾಡಕ್ಟ್ ಬಂದಿದೆ. ಪ್ರತಿಯೊಂದು ಫ್ಯಾಮಿಲಿ ನೋಡುವಂಥ ಮೂವಿ. ಪುಟ್ಟಣ್ಣಾಜಿ ಅವ್ರದ್ದೇ ನೆನಪಂತ ನಮಗೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಫಿಲಮು. ಇನ್ನು 2 ಸಲ 3 ಸಲ ನೋಡಿದ್ರೆ ಬೇಜಾರಿಲ್ಲ. ಪ್ರತಿಯೊಬ್ಬರ ಪಾತ್ರನೂ ಮನ ಮುಟ್ಟೋ ಥರ ಇದೆ. ಜೆಸ್ಸಿ ರಾಧಾ ಮ್ಯಾಮ್ ಸೂಪರ್. ಜೆಸ್ಸಿ ಆಕ್ಟಿಂಗ್ ಅಲ್ಟಿಮೇಟ್ ಕಂಡ್ರು, ಸೂಪರ್ ಆಗಿದೆ. ಸೆಕೆಂಡ್ ಹಾಫ್ ಮಾತ್ರ ಭಾಳ ಚೆನ್ನಾಗಿದೆ. ನನಗೆ ಪುಟ್ಟಣ್ಣ ಕಣಗಲ್ ಡೈರೆಕ್ಷನ್ ನೆನಪಾಯ್ತು. ಟೋಟಲ್ ಪ್ಯಾಕೇಜ್ ಮೂವಿ ತುಂಬಾ ಚೆನ್ನಾಗಿದೆ. ಟೋಟಲ್ ಪ್ಯಾಕೇಜ್ ಅಲ್ಲಿ ಬಂದಿರೋದು ಇದೇ ಫಸ್ಟ್. ಪೀಟರ್ ಅಂದ್ರೆ ಪೈಸಾ ವಸೂಲ್ ಮೂವಿ. ಕಾಂತಾರ ಹೇಗ್ ಬಂತೋ ಅದೇ ತರ ಒಂದು ಫೀಲ್ ಆಗ್ತದೆ. ಎಲ್ರಿಗೂ ನಮಸ್ಕಾರ. ನಮ್ಮ ಏನು ಮೂವಿ ಹೀರೋ ಇದ್ದಾರೆ ಅವ್ರದ್ದು ವೆರಿ ನ್ಯಾಚುರಲ್ ಆ್ಯಕ್ಟಿಂಗು. ಆಮೇಲೆ ನಮ್ಮದೇ ದಾವಣಗೆರೆ ಏನು ಪ್ರೊಡ್ಯೂಸರ್ ಇದ್ದಾರೆ ರಾಕೇಶ್ ಅವರು, ಐ ಥಿಂಕ್ ಚೊಚ್ಚಲ ಚಿತ್ರ ಅಂತ ಅನಿಸುತ್ತೆ. ಅವರು ಮೊದಲ ಪ್ರಯತ್ನದಲ್ಲೇ ಭಾಳ ಯಶಸ್ಸು ಗಳಿಸಿದ್ದಾರೆ. ಇದರಲ್ಲಿ IMDb-ನಲ್ಲೂ ನೋಡಿದೆ, ಒಳ್ಳೆ ರ್ಯಾಂಕಿಂಗ್ ಇದೆ. ಬಟ್ ಬುಕ್ ಮೈ ಶೋನಲ್ಲಿ 9.8 ಇದೆ. ಆಮೇಲೆ ಐ ಥಿಂಕ್ 1.2 ರಿವ್ಯೂಸು ಕೂಡ 5 ಸ್ಟಾರ್ ಎಲ್ಲ ಕೊಟ್ಟಿದ್ದಾರೆ. ಸ್ಟೋರಿ ಭಾಳ ಚೆನ್ನಾಗಿದೆ. ಆಮೇಲೆ ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಮತ್ತು ಇನ್ನೂ ಸಪೋರ್ಟಿಂಗ್ ಆ್ಯಕ್ಟರ್ ಯಾರೋ ಒಬ್ಬರು 10 ಸೆಕೆಂಡ್ ಆ್ಯಕ್ಟಿಂಗ್ ಮಾಡ್ತಾರೆ. ಅಂಗಡಿಯವ್ರು ಇರ್ಬೋದು, ಆಮೇಲೆ ಅವ್ರು ಯಾರೋ ಬಂದು ರೆಂಟ್ ಕೊಡ್ತೀನಿ ಅನ್ನೋರು ಇರ್ಬೋದು. ಪ್ರತಿಯೊಬ್ಬರು ಆ್ಯಕ್ಟಿಂಗ್, ಐ ಥಿಂಕ್ ಎಲ್ಲರೂ ಥಿಯೇಟರ್ ಪರ್ಸ್ನಾಲಿಟೀಸ್ ಅಂತ ಅನಿಸುತ್ತೆ. ಭಾಳ ಅದ್ಭುತವಾದ ಪ್ರಾಡಕ್ಟ್ ಬಂದಿದೆ. ನಾನು ಬೆಂಗಳೂರಿಗೆ ಹೋಗಿ ಸಂಪೂರ್ಣ ಮೂವಿನ ವೈಫ್ ಜೊತೆ ನೋಡ್ಬೇಕಂತಿದ್ದೀನಿ. ಐ ಥಿಂಕ್ ವೈಫ್ ಜೊತೆ ನೋಡಬೇಕಾದಂಥ ಮೂವಿ ಅಂತ ಅನಿಸುತ್ತೆ. ಅದು ಪ್ರತಿಯೊಂದು ಫ್ಯಾಮಿಲಿ ನೋಡುವಂಥ ಮೂವಿ. ನಾನು ಕಂಗ್ರ್ಯಾಚುಲೇಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಕೇಶ್ ಅವರಿಗೆ, ಅವ್ರ ಎಂಟೈರ್ ತಂಡಕ್ಕೆ. ಮೂವಿ ಅದ್ಭುತ ಯಶಸ್ಸು ಕಾಣಲಿ. ನಾನು ಅದೇ ಹಲವಾರು ಮೂವಿಗಳು ಲೋ ಬಜೆಟ್ನಲ್ಲಿ ಮಾಡಿದಂಥ ಮೂವಿಗಳು 100 ಕೋಟಿ ಗಳಿಸಿದ್ದಾವೆ. ಈ ಮೂವಿನೂ ಕೂಡ ನಮ್ಮ ರಾಕೇಶ್ ಅವರಿಗೆ 100 ಕೋಟಿ ಬರಂಗೆ ಮಾಡಲಿ. ಆಮೇಲೆ ಡೈರೆಕ್ಟರ್ ಕೂಡ ಸುಖೇಶ್ ಅವರಿಗೆ 100 ಕೋಟಿ ಬರಂಗೆ ಮಾಡಲಿ. ದಾವಣಗೆರೆ ಇನ್ನೂ ಸ್ವಲ್ಪ ಶ್ರೀಮಂತ ಆಗಲಿ. ಆಮೇಲೆ ನಮ್ಮ ಡೈರೆಕ್ಟರ್ ಬಗ್ಗೆನೂ ಒಂದು ಮಾತು ಹೇಳಬೇಕು ಸರ್. ನಿಮ್ಮದು ಫಸ್ಟ್ ಮೂವಿನ ಇದು? ಎರಡನೇ ಮೂವಿ. ಓಕೆ, ಅದಂಗೆ ಅನ್ಸಲ್ಲ, ಎರಡನೇ ಮೂವಿ ಅಂತ ಅನ್ಸಲ್ಲ ಅದು. ಯಾಕಂತಂದರೆ ಇವನ್ ಆ ಟ್ರಾನ್ಸಿಷನ್ ಇದೆಯಲ್ಲ, ನೀವು ಫ್ಲ್ಯಾಶ್ ಬ್ಯಾಕ್ ಹೋಗ್ತೀರಿ, ಸೀನ್ ಟು ಸೀನ್ ಹೋಗ್ತಿದ್ದೀರಲ್ಲ, ಅದು ಭಾಳ ಸೀಮ್ಲೆಸ್ ಆಗಿದೆ. ಅದು ಎಲ್ಲೂ ಕೂಡ ಅದು ಆರ್ಟಿಫಿಷಿಯಲ್ ಅನ್ಸಲ್ಲ. ಆಮೇಲೆ ಭಾಳ ನ್ಯಾಚುರಲ್ ಅಂತ ಅನ್ನಿಸ್ತದೆ ನಿಜವಾಗ್ಲೂ. ಇನ್ನು ನಿಮ್ಮಿಂದ ದೊಡ್ಡ ದೊಡ್ಡ ಮೂವಿಗಳು ಬರಲಿ. ತುಂಬ ಚೆನ್ನಾಗಿದೆ ಪಿಕ್ಚರು. ಎಲ್ಲ ಸಂಸಾರಸ್ಥರೆಲ್ಲ ಬಂದು ಕೂತ್ಕೊಂಡು ಫ್ಯಾಮಿಲಿ ಸಮೇತ ನೋಡ್ಬೋದು. ಎಲ್ಲನೂ ಪ್ರತಿಯೊಂದು ವಿಷಯನೂ ಇದೆ. ಚೆನ್ನಾಗಿ ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಒಂದೊಂದು ಸೀನ್ಸು ಪ್ರತಿಯೊಂದು ಡೈರೆಕ್ಟ್ರಸ್ ಭಾಳ ತುಂಬ ಚೆನ್ನಾಗಿ ಅವ್ರನ್ನೆಲ್ಲ ಹಿಡಿದಿಟ್ಟುಕೊಂಡು ಭಾಳ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲರೂ ಬಂದು ಟಾಕೀಸ್ಗೆ ಬಂದು ಪಿಕ್ಚರ್ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಫಿಲಮು. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ರಾಧಾ ಅವ್ರದ್ದು, ಮೀರಾ ಅವ್ರದ್ದು ತುಂಬ ಚೆನ್ನಾಗಿದೆ. ಎಲ್ಲ ವಿಷಯನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಟ ನಟಿಯರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ಎಲ್ಲರೂ ಬಂದು ಕುತ್ಕೊಂಡು ನೋಡೋಂಥ ಪಿಕ್ಚರು. ಪೀಟರ್ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡ್ರಿ. ಪೀಟರ್ ತುಂಬ ಚೆನ್ನಾಗಿ ಬಂದಿದೆ, ನೋಡಿ ಎಲ್ಲರೂ ಆನಂದಿಸಿ. ಆದರೆ ಒಂದೊಂದು ಪಾತ್ರನೂ ತಿಳ್ಕೊಳ್ಳೋ ಥರ ಇದೆ. ಆದರೆ ಪೀಟರ್ ಪಾತ್ರ ಅಂತೂ ತುಂಬ ಅನುಭವಿಸ್ತಾನೆ ಅವನು. ಯಾವ ಥರ ಅಂದರೆ ಮೇಲ್ ಬರೋಕ್ಕೆ ಸಾಧ್ಯ ಇಲ್ಲ. ತುಂಬ ಚೆನ್ನಾಗಿದೆ, ಅದು ನೋಡಿ ಅನುಭವಿಸಿ ಆನಂದಿಸಿ. It was an awesome movie which we'll expect. Meera and Jessie, but was so much nice. One word ಅಲ್ಲಿ ಹೇಗಿತ್ತು ಮೂವಿ ಎಕ್ಸ್ಪೀರಿಯನ್ಸ್? It was good. Amazing. ಸೂಪರ್ ಆಗಿತ್ತು. ತುಂಬ ಇಷ್ಟ ಆಯ್ತು. ಇನ್ನೂ 2 ಸಲ 3 ಸಲ ನೋಡಿದ್ರೆ ಬೇಜಾರಿಲ್ಲ. ತುಂಬ ಚೆನ್ನಾಗಿತ್ತು. ಪ್ರತಿಯೊಬ್ಬರ ಪಾತ್ರನೂ ಮನ ಮುಟ್ಟೋ ಥರ ಇದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಖುಷಿ ಪಡಿಯಲ್ಲ. ಅದರಲ್ಲಿ ತಾಯಿ ಪಾತ್ರ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ. ಆಮೇಲೆ ಅತ್ತೆ ಸೊಸೆ ಹೆಂಗಿರಬೇಕು ಅನ್ನೋದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ನೈಸ್ ಮೂವಿ. ತುಂಬ ಚೆನ್ನಾಗಿದೆ. ಓಕೆ, ಅದರಲ್ಲಿ ಅದು ಬಾರಿಸೋದು ಇದೆಯಲ್ಲ, ಅದು ತುಂಬ ಲೈಕ್ ಆಯ್ತು ನಮಗೆ. ಆ ಮ್ಯೂಸಿಕ್ಕು ಅದು ಬಾರಿಸೋದು ತುಂಬ ಲೈಕ್ ಆಯ್ತು ನಮಗೆ. ಸೂಪರ್ ಆಗಿದೆ. ಫಿಮೇಲು ಸೂಪರ್ ಆಗಿದೆ, ಮೇಲೂ ಕೂಡ ಸೂಪರ್ ಆಗಿದೆ. ಚೆನ್ನಾಗಿದೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಅನಿಸುತ್ತೆ. ಥ್ರಿಲ್ಲರ್ ಮೂವಿ, ಸಸ್ಪೆನ್ಸ್ ಮೂವಿ ಅಂತ ಅನಿಸುತ್ತೆ. ಫಿಲಮ್ ತುಂಬ ಚೆನ್ನಾಗಿತ್ತು. ಒಂದು ಥೀಮ್ ಇದೆ ಅದರಲ್ಲಿ, ನೋಡೋಕೆ ಚೆನ್ನಾಗಿತ್ತು. ಸರಿಂದ ಆ್ಯಕ್ಟಿಂಗ್ ಚೆನ್ನಾಗಿತ್ತು.
ಪೀಟರ್ದು ಆಕ್ಟಿಂಗ್ ಚೆನ್ನಾಗಿದೆ. ಮೂವಿ ಮಾತ್ರ ಅಮೇಝಿಂಗ್ ಇತ್ತು. ಅದ್ರಲ್ಲಿ ಅಮ್ಮ ಮಗಂದು ಎಮೋಷನ್ ಭಾಳ ಚೆನ್ನಾಗಿತ್ತು. ಅಮೇಝಿಂಗ್, ಲಿಟ್ರಲಿ ಕ್ರೇಜ್ ಇದೆ ಮೂವಿ ಮಾತ್ರ, ಕ್ರೇಜ್ ಇದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಅದು ಮಲ್ನಾಡ್ ಸ್ಟೈಲ್ ಆಗಲಿ, ಟ್ರೆಡಿಷ್ನಲ್ಸ್ ಆಗಲಿ ಮಸ್ತ್ ಇತ್ತು ಬ್ರೋ. ಓವರ್ ಆಲ್ ಆಗಿ ಮಸ್ತ್ ಇದೆ. ಜೆಸ್ಸಿ ಕ್ಯಾರೆಕ್ಟರ್ ಮಾತ್ರ ತುಂಬ ಚೆನ್ನಾಗಿ ಸೂಟ್ ಆಗಿತ್ತು. ಅಮೇಝಿಂಗ್. ಜಸ್ಸಿ ರಾಧಾ ಮ್ಯಾಮ್ ಸೂಪರ್. ಚೆನ್ನಾಗಿದೆ ಮೂವಿ. ಸಿನಿಮಾಟೋಗ್ರಫಿ ಮತ್ತು ಮೇಕಿಂಗ್ ಚೆನ್ನಾಗಿದೆ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ತುಂಬ ಚೆನ್ನಾಗಿದೆ. ಎಷ್ಟೋ ವರ್ಷಗಳಿಂದ ಅನುಭವ ಇದೆ ಅನ್ನೋ ಟೈಪ್ನಲ್ಲಿ ಫಿಲ್ಮ್ ತೆಗೆದಿದ್ದಾರೆ. ಇದರಲ್ಲಿ ತಾಯಿ ಪಾರ್ಟ್ ಆಗಲಿ ಅಥವಾ ಅವ್ರ ತಂದೆಯವರು ಇದ್ದಾರಲ್ಲ, ಮಗನ್ನ ಒಂದು ಇದನ್ನು ಚೇಂಜ್ ಮಾಡೋಂಥದ್ದು ಒಳ್ಳೆ ಚೆನ್ನಾಗಿದೆ. ಮ್ಯೂಸಿಕ್ ಆಗಲಿ, ಒಂದು ಚೆಂಡೆ ವಾದ್ಯ ಆಗಲಿ, ಪೀಟರು, ಮೀರಾ, ಆಮೇಲೆ ಜೆಸ್ಸಿ ಸೂಪರ್. ಜೆಸ್ಸಿ ಆ್ಯಕ್ಟಿಂಗು ಅಲ್ಟಿಮೇಟ್ ಕಂಡ್ರು, ಸೂಪರ್ ಆಗಿದೆ. ಸೂಪರ್ ಆಗಿದೆ ಫಿಲಮ್, ನೋಡು. ಫಿಲಮ್ ಫುಲ್ ಸೂಪರ್ ಇದೆ, ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿತ್ತು ಪಿಕ್ಚರು. ಭಾಳ ಖುಷಿಯಿಂದ ನೋಡಿದ್ವಿ. ಮತ್ತೆ ಬಂದು ನೋಡಬೇಕು ಅಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಪಿಕ್ಚರು. ಪೀಟರ್ ಪಾತ್ರ ಚೆನ್ನಾಗಿದೆ, ಮೀರನ್ ಪಾತ್ರನೂ ಚೆನ್ನಾಗಿದೆ, ಪಿ ಟಿ ಟೀಚರ್ ಪಾತ್ರ ತುಂಬ ಚೆನ್ನಾಗಿದೆ. ಎಲ್ಲರ ಪಾತ್ರ ತುಂಬ ಚೆನ್ನಾಗಿದೆ. ಇನ್ನು ನೋಡ್ಬೇಕು ಅನಿಸುತ್ತೆ ಪಿಕ್ಚರ್. ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಚೆಂಡು ತುಂಬ ಅದೇನಂತ ಗೊತ್ತಾಗಲಿಲ್ಲ, ಇವಾಗ ಗೊತ್ತಾಯಿತು. ಫಿಲಮ್ ತುಂಬ ಚೆನ್ನಾಗಿತ್ತು. ಫಿಲಮ್ ಮಾತ್ರ ಸ್ಟೋರಿನೇ ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿತ್ತು ಫಿಲಮ್, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ರಿ, ಫಿಲಮ್ ಥಿಯೇಟ್ರಿಗೆ ಬಂದು ನೋಡ್ರಿ, ಕನ್ನಡ ಫಿಲಮ್ಸ್. ಥ್ಯಾಂಕ್ ಯು. ಪಿಕ್ಚರ್ ಚೆನ್ನಾಗೈತಿ, ಎಲ್ಲರೂ ಬಂದು ನೋಡ್ರಿ. ಜೈ ಮೇರಾ ಇವನು ಮಾಡ್ಯಾರಲ್ಲ ಹುಡುಗ, ಚೆನ್ನಾಗದೆ. ಚೆನ್ನಾಗಿದೆ ಪಿಕ್ಚರ್, ಚೆನ್ನಾಗಿದೆ. ಅದು ಒಟ್ಟಿನಲ್ಲಿ ಸೆಕೆಂಡ್ ಹಾಫ್ ಭಾಳ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಮಾತ್ರ ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ಲಾಸ್ಟ್ ಸೀನ್ ಅಂತೂ ಅಲ್ಟಿ ಆಗಿತ್ತು. ಎಲ್ಲರೂ ಫ್ಯಾಮಿಲಿ ಸಮೇತ ನೋಡ್ಬೋದು. ಎಲ್ಲ ಫುಲ್ ಅಲ್ಟಿ. ಸೂಪರ್ ಮಸ್ಟ್ ವಾಚ್ ಅಂತ ಚೆನ್ನಾಗಿದೆ ಮೂವಿ. ಟೆಕ್ನಿಕಲಿ ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಸೂಪರ್ ಇದೆ. ಫಸ್ಟ್ ಪಾರ್ಟ್ ಫುಲ್ ಅಂದರೆ ಏನಾಗುತ್ತೆ ನೆಕ್ಸ್ಟ್ ಅಂತ ಫುಲ್ ಕ್ಯೂರಿಯಾಸಿಟಿ. ನೆಕ್ಸ್ಟ್ ಅಂದು ಫುಲ್ ಇಂಟ್ರೆಸ್ಟಿಂಗ್, ತುಂಬ ಚೆನ್ನಾಗಿದೆ. ಎಮೋಷ್ನಲಿ, ಫ್ಯಾಮಿಲಿ ಎಮೋಷ್ನಲ್ ಆಗಲಿ, ಮದರ್ ಸೆಂಟಿಮೆಂಟ್ಸು, ಲವ್ ಎಲ್ಲ ಚೆನ್ನಾಗಿದೆ. ಚಂಡೆ ಕರ್ನಾಟಕದ ಒಂದು ಕಲ್ಚರ್ ಅಂತ ಗೊತ್ತಾಯಿತು ನಮಗೆ. ತುಂಬ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಇದು ಎಲ್ಲರಿಗೂ ಮಕ್ಕಳಿಗೆಲ್ಲ ಕೊಡಬೇಕು ಈ ಥರ. ತುಂಬ ಚೆನ್ನಾಗಿತ್ತು, ಅದು ಭಾಳ ಚೆನ್ನಾಗಿತ್ತು. ಎಲ್ಲ ಮಕ್ಕಳು ಆ ಥರ ಇರಬೇಕು, ಎಲ್ಲ ಅದನ್ನ ನೋಡಿ ಕಲಿಬೇಕು ಮಕ್ಕಳು. ಫಿಲಮ್ ತುಂಬ ಚೆನ್ನಾಗಿತ್ತು. ನನಗೆ ಪುಟ್ಟಣ್ಣ ಕಣಗಾಲ್ ಡೈರೆಕ್ಷನ್ ನೆನಪಾಯಿತು ಇದನ್ನು ನೋಡಿ. ಸೇಮ್ ಅದೇ ಅರ್ಥ ಆಗಿದ್ದೀಗ. ತುಂಬಾ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಬರೀ ಕನ್ನಡ ತೆಲುಗು ಅಲ್ಲ, ಕನ್ನಡದಲ್ಲೂ ಮಾಡ್ಬೋದು ಅಂತ ಪ್ರೂವ್ ಮಾಡಿದ್ದೀರಾ. ಟೋಟಲ್ ಪ್ಯಾಕೇಜ್ ಮೂವಿ ತುಂಬ ಚೆನ್ನಾಗಿದೆ. ಮೂವಿ ಆಸಮ್ ಇದೆ. ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ, ತುಂಬ ದಿನ ಆದ್ಮೇಲೆ ಒಂದು ಒಳ್ಳೆ ಮೂವಿ ನೋಡಿರೋದು. ತುಂಬ ಚೆನ್ನಾಗಿದೆ. ಮಿಕ್ಸ್ ಸಖತ್ತಾಗಿದೆ, ತುಂಬ ಚೆನ್ನಾಗಿ. ಮ್ಯೂಸಿಕ್ ಆಗಲಿ, ಕೊರಿಯೋಗ್ರಫಿ ಆಗಲಿ ಸಖತ್ತಾಗಿದೆ. ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಸಮ್ 100% ಸೂಪರ್. ಆಲ್ ದ ಬೆಸ್ಟ್ ಟು ದ ಪೀಟರ್ ಟೀಮ್. ಫ್ಯಾಬುಲಸ್, ಸೂಪರ್, ಆಸಮ್ ಮೂವಿ. ನಾವು ನಾವೆಲ್ಲ ಗ್ರೂಪು ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀವಿ ಅಂತ ಅನಿಸ್ತಾನೆ ಇಲ್ಲ. ಕನ್ನಡ ಮೂವಿಯಲ್ಲಿ ಇಷ್ಟು ದಿನಕ್ಕೆ ಫ್ಯಾಮಿಲಿಯರ್ ಅಂತ ಒಂದು ಮೂವಿ ಟೋಟಲ್ ಪ್ಯಾಕೇಜಲ್ಲಿ ಬಂದಿರೋದು ಇದೇ ಫಸ್ಟು. ತುಂಬ ದಿನಗಳ ನಂತರ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ರಾಧಾನ ಕ್ಯಾರೆಕ್ಟರ್ ತುಂಬ ಬೋಲ್ಡಾಗಿ ತೋರಿಸಿದ್ದಾರೆ. ಎಲ್ಲ ಹುಡುಗಿರು, ಎಲ್ಲ ಮಹಿಳೆಯರು ಅದನ್ನ ನೋಡಿ ಕಲಿಬೇಕು. ಯಾವುದೇ ಆಗಲಿ, ಏನೋ ಒಂದು ಕಷ್ಟ ಬಂದರೆ ಹಿಂಜರಿಬಾರ್ದು, ಮುಂದೆ ನಿಂತ್ಕೊಂಡು ಫೇಸ್ ಮಾಡೋ ಅಂಥದ್ದು ಒಂದು ಮೆಸೇಜ್ ಕೊಟ್ಟಿದ್ದಾರೆ ರಾಧಾ ಮೇಡಮ್ ಅವರು. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ಪಾತ್ರಗಳು ಚೆನ್ನಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು. ಪೀಟರ್ ತುಂಬ ಚೆನ್ನಾಗಿರೋದು ಮೂವಿ. ಎಲ್ಲರ ಆ್ಯಕ್ಟಿಂಗ್ ತುಂಬ ಸೂಪರ್ ಆಗಿದೆ. ಒಬ್ಬೊಬ್ಬರು ಆ್ಯಕ್ಟಿಂಗು ಭಾಳ ನಿರ್ದೇಶಕರು ಎದ್ದು ಕಾಣುತ್ತೆ. ವಿಶೇಷವಾಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಎಲ್ಲ ಅದು ಔಟ್ಡೋರ್ ಶೂಟಿಂಗು ಚೆನ್ನಾಗಿ ಸ್ಪಾಟ್ಗಳನ್ನು ಇದು ಮಾಡಿದ್ದಾರೆ, ಲೊಕೇಶನ್ನು. ಜೊತೆಗೆ ಪೀಟರ್ ಅಂದರೆ ಪೈಸಾ ವಸೂಲ್ ಮೂವಿ. ಎಲ್ಲರೂ ಮಲಯಾಳಂ ಮೂವಿ ಅಂತಾರೆ. ಪೀಟರ್ ನೋಡಿದರೆ ಸೇಮ್ ಮಲಯಾಳಂದು ಏನು ಸಸ್ಪೆನ್ಸ್ ಥ್ರಿಲ್ಲರ್ ಇರೋದಲ್ಲ ಅದೇ ಥರ ಇದೆ. ಎಲ್ಲರೂ ಥಿಯೇಟರಿಗೆ ಬಂದು ಫಿಲಮ್ ನೋಡಿ, ಕನ್ನಡ ಫಿಲಮ್ ಸಪೋರ್ಟ್ ಮಾಡಿ. ಸೂಪರ್. ಎಲ್ಲ ಕ್ಯಾರೆಕ್ಟರ್ ಮಾತ್ರ ಒಂದಕ್ಕಿಂತ ಒಂದು ವಂಡರ್ಫುಲ್. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ನೋಡಲೇಬೇಕು. ಕನ್ನಡ ಸಿನಿಮಾನ ಪ್ಲೀಸ್ ಬೆಳೆಸಿ, ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಮೂವಿ. ದಾವಣಗೆರೆ ಜನಕ್ಕೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ. ನೀವು ಖಂಡಿತವಾಗ್ಲೂ ಯಾವುದೇ ಮೋಸ ಆಗಲ್ಲ, ಅಷ್ಟು ಚೆನ್ನಾಗಿದೆ ಸಿನಿಮಾ. ತುಂಬ ಚೆನ್ನಾಗಿದೆ. ಸೂಪರ್ ಇದೆ ಮೂವಿ, ಸೂಪರ್.
ಟೈಫಾಯ್ಡು ಆಮೇಲೆ ಇದು ಜೆಸ್ಸಿ. ಚೆನ್ನಾಗಿತ್ತು ಮೂವಿ. ಒಳ್ಳೆ ಕ್ಯಾರೆಕ್ಟ್ರಿಗೆಲ್ಲ ಒಳ್ಳೆ ಜೀವ ತುಂಬಿದ್ದಾರೆ. ಒಳ್ಳೆ ಏರಿಯಾದಲ್ಲಿ ಈ ಫಿಲಮಿಗೆ ಒಳ್ಳೆ ಒಳ್ಳೆ ಸೀನ್ರಿಗಳು, ಒಳ್ಳೆ ಇದು ಕೊಡಗಲ್ಲಿ ತೆಗ್ದಿರೋದು ಭಾರಿ ಚೆನ್ನಾಗಿ ನೋಡ್ಲಿಕ್ಕೆ ಭಾರಿ ಖುಷಿ ಆಗುತ್ತೆ. ಈ ಮಲೆನಾಡಲ್ಲಿ ಕಾಂತಾರ ಹೇಗೆ ಬಂತೋ ಅದೇ ಥರ ಒಂದು ಫೀಲ್ ಆಗ್ತದೆ. ಆರ್ಟಿಸ್ಟ್ ಎಲ್ಲ ಒಳ್ಳೆ ಕ್ಯಾರೆಕ್ಟ್ರಿಗೆಲ್ಲ ಕರೆಕ್ಟಾಗಿ ಒಳ್ಳೆ ಜೀವ ತುಂಬಿದ್ದಾರೆ. ಎಲ್ಲ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿದೆ. ಅದೇನಿದೆ ಅವರು ಆ ಕೃಷ್ಣನ ದೇವಸ್ಥಾನದಲ್ಲಿ ಬೆಳಿತಾರಲ್ಲ, ಅದು ಒಂಥರ ಡಿಫ್ರೆಂಟ್ ಆಗಿದೆ. ನಮಗೆ ಖುಷಿ ಆಯ್ತು. ಅದೊಂದು ಒಳ್ಳೆ ಚೆನ್ನಾಗಿ ತೊಗೊಂಡಿದ್ದಾರೆ ಡೈರೆಕ್ಟರ್. ಮತ್ತು ಅದೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ದೀರಾ. ಅದೇ ಓವರ್ ಆಲ್ ಮೂವಿ ಫ್ಯಾಮಿಲಿ ಮೂವಿ ಕುತ್ಕೊಂಡು ನೋಡಲಿಕ್ಕೆಲ್ಲ ಚೆನ್ನಾಗಿದೆ ಎಲ್ಲ. ಹೀರೋನು ಒಳ್ಳೆ ನೈಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ವಿಲನ್ ರೋಲ್ ಮಾಡಿರೋರು ಅವರು ಆ ಕ್ಯಾರೆಕ್ಟರ್ಗೆ ಭಾರಿ ಸೂಟಬಲ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ನಾವು ಹಿಂದೆ ಪುಟ್ಟಣ್ಣ ಕಣಗಳವ್ರು ಇದ್ರಲ್ಲ, ಅವ್ರ ಪಿಕ್ಚರ್ ನೋಡ್ದಂಗೆ ಆಯ್ತು. ಅವ್ರು ಈ ಥರ ತೆಗಿತಾ ಇದ್ರು. ಪುಟ್ಟಣ್ಣಾಜಿ ಅವ್ರದ್ದೇ ನೆನಪಂತ ನಮಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೇಕು. ಚೆನ್ನಾಗಿ ನೋಡಿ ಎಲ್ಲ ಸಂತೋಷಪಟ್ಟು ಖುಷಿಯಾಗಿ ಹೋಗ್ಬೇಕು ಜನ ಎಲ್ಲ. ಚೆನ್ನಾಗಿದೆ. ವೆರಿ ಬ್ಯೂಟಿಫುಲ್ ಮೂವಿ. ಎಲ್ಲರೂ ನಾವು ದಾವಣಗೆರೆ ಅಂತಲ್ಲ, ಇಡೀ ಥ್ರೂಔಟ್ ಕರ್ನಾಟಕ ಎಲ್ಲರೂ ಜನಗಳು ಬಂದು ಇಂಥ ಮೂವಿಗಳಿಗೆ ಪ್ರೋತ್ಸಾಹ ಕೊಡಬೇಕು. ಎಂಟೈರ್ ಟೀಮ್ ವಂಡರ್ಫುಲ್ ವರ್ಕ್ ಮಾಡಿದೆ. ಎಸ್ಪೆಷಲಿ ಡೈರೆಕ್ಷನ್ ಟೀಮ್, ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ. ದಯಮಾಡಿ ಇಂಥ ಮೂವಿಗೆ ಪ್ರಮೋಟ್ ಮಾಡಿ ಒಂದು ಒಳ್ಳೆ ಯಶಸ್ಸು ಕೊಟ್ಟು ಮುಂದುವರಿಸಿ ದಯವಿಟ್ಟು.